ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬೇರೆ ಬೇರೆ ಪ್ರೈವೇಟ್ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದರ ಸ್ಪೆಷಾಲಿಟಿ ಏನಂದರೆ, ನೀವು ಯಾವುದೇ ಜಾತಿ ಅಥವಾ ಧರ್ಮದವರಾಗಿದ್ದರೂ ಕೂಡ ಈ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡ್ಬೋದು. 11th ಸ್ಟ್ಯಾಂಡರ್ಡಿಂದ ಪೋಸ್ಟ್ ಗ್ರ್ಯಾಜುಯೇಟ್ವರೆಗೆ ಎಲ್ಲ ಕ್ಲಾಸ್ಗಳಿಗೆ ಬೇಕಾದಂತಹ ಸ್ಕಾಲರ್ಶಿಪ್ಗಳ ವಿವರಗಳಿದೆ. ಆರ್ಥಿಕವಾಗಿ ದುರ್ಬಲವಾಗಿರುವಂಥವರು, ಬಾಲಕಿಯರು, ಉನ್ನತ ಶಿಕ್ಷಣ ಮಾಡುವಂಥವರು ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಇಚ್ಛಿಸುವಂಥವ್ರು, ಈ ಎಲ್ರಿಗೂ ಬೇಕಾಗಿರೋ ಸ್ಕಾಲರ್ಶಿಪ್ಗಳ ಡೀಟೇಲ್ಸ್ ಇದೆ. ಈ ಸ್ಕಾಲರ್ಶಿಪ್ಗಳನ್ನು ಹೊರತುಪಡಿಸಿ ಇನ್ನೊಂದಿಷ್ಟು ನಾಲೆಜ್ ಕೊಡ್ತೀನಿ. ಅದು ಗೊತ್ತಿದ್ರೆ ನೀವು ವರ್ಷ ಪೂರ್ತಿ ಬೇರೆ ಬೇರೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಬೆಂಬಲ ಇದ್ದರೆ ಮಾತ್ರ ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕ್ಕಾಗೋದು. ಹಾಗಾಗಿ ದಯವಿಟ್ಟು ಚಾನಲನ್ನು ಸಪೋರ್ಟ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರ ಸ್ಕಾಲರ್ಶಿಪ್, ಇದನ್ನು SSLC, ITI, ಡಿಪ್ಲೊಮಾ, PUC, ಪದವಿ ಅಥವಾ ಸ್ನಾತಕೋತ್ತರ ಪದವಿ ಯಾವುದನ್ನು ಮಾಡ್ತಿರೋರು ಬೇಕಾದ್ರೂ ಕೂಡ ಅಪ್ಲೈ ಮಾಡ್ಬೋದು. ಇದರಲ್ಲಿ ಪೇರೆಂಟ್ ಇನ್ಕಮ್ ಒಂದು ವರ್ಷಕ್ಕೆ 4 ಲಕ್ಷದ ಒಳಗಡೆ ಇರಬೇಕು. ಉದ್ಯೋಗದಲ್ಲಿರುವಂಥವ್ರಾದರೆ ಉಳಿದವರಿಗೆ 2.5 ಲಕ್ಷ ಇನ್ಕಮ್ ಒಳಗಡೆ ಇರಬೇಕು. ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಈ ಕೆಳಗಿನ ವಿಳಾಸಕ್ಕೆ ನಿಮ್ಮ ಅರ್ಜಿಯನ್ನು ಕಳಿಸ್ಕೊಡ್ಬೇಕು. ಟ್ರಸ್ಟಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಜಿಂದಾಲ್ ನಗರ, ತುಮಕೂರು ರಸ್ತೆ, ಬೆಂಗಳೂರು 560073. ನಾನು ಇಲ್ಲಿ ಓಪನ್ ಮಾಡಿರೋ ವೆಬ್ಸೈಟಲ್ಲಿ ನಿಮ್ಗೆ ಬೇಕಾಗಿರೋ ಎಲ್ಲ ಮಾಹಿತಿಯನ್ನು ಪಡಿಬಹುದು. HDFC ಶೈಕ್ಷಣಿಕ ಬಿಕ್ಕಟ್ಟು ವಿದ್ಯಾರ್ಥಿ ವೇತನ ಅಥವಾ ಎಜುಕೇಷನಲ್ ಕ್ರೈಸಿಸ್ ಸ್ಕಾಲರ್ಶಿಪ್ ಸಪೋರ್ಟ್ಸ್ ಪ್ರೋಗ್ರಾಮ್. ಇದು 11th ಅಥವಾ 12th ಮಾಡ್ತಾ ಇರೋರಿಗೆ, ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್ ವ್ಯಾಸ ಮಾಡ್ತಾ ಇರೋರಿಗೆ, UG ಮತ್ತು PG ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋರಿಗೆ ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಕುಟುಂಬ ಯಾವುದೋ ಒಂದು ಆರ್ಥಿಕ ಸಮಸ್ಯೆಯಲ್ಲಿದೆ, ಶಿಕ್ಷಣದ ವೆಚ್ಚವನ್ನು ಭರಿಸೋಕ್ಕಾಗ್ತಾ ಇಲ್ಲ ಅಂದರೆ ಈ ವಿದ್ಯಾರ್ಥಿ ವೇತನವನ್ನು ನೀವು ಪಡ್ಕೋಬಹುದು. ಒಂದು ವರ್ಷಕ್ಕೆ 75,000ವರೆಗೂ ಫಿನಾನ್ಷಿಯಲ್ ಹೆಲ್ಪನ್ನು ಕೊಡ್ತಾರೆ. ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ನೀವು ನಾನೀಗ ತೋರಿಸಿರೋ ವೆಬ್ಸೈಟು HDFC ಬ್ಯಾಂಕ್ ECSS.com ಅನ್ನೋ ಕಡೆ ಬಂದು ಅಪ್ಲೈ ಮಾಡಬೇಕು. ಟಾಟಾ ಕ್ಯಾಪಿಟಲ್ ಪಂಕ್ ವಿದ್ಯಾರ್ಥಿ ವೇತನ, ಇದನ್ನು 11th ಅಥವಾ 12th ಸ್ಟ್ಯಾಂಡರ್ಡ್ ಓದ್ತಾ ಇರೋರು, ಸಾಮಾನ್ಯ ಪದವಿ, ಡಿಪ್ಲೊಮಾ, ITI ಕೋರ್ಸ್ ಮಾಡ್ತಾ ಇರೋರು, ಈ ಥರ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇದಕ್ಕೊಂದು ಅರ್ಹತಾ ಪರೀಕ್ಷೆ ಇರುತ್ತೆ. ಅದರಲ್ಲಿ ಕನಿಷ್ಠ 60% ಪಡಿಬೇಕು. ಮತ್ತು ವಿದ್ಯಾರ್ಥಿಯ ಕುಟುಂಬ ಅವರ ವಾರ್ಷಿಕ ಆದಾಯ ಟೋಟಲ್ ಆಗಿ 2.5 ಲಕ್ಷಕ್ಕಿಂತ ಒಳಗಡೆ ಇರಬೇಕು. ಇವರು 80% ಕೋರ್ಸ್ ಫೀಸ್ ಅಥವಾ 12,000 ಇದೆರಡರಲ್ಲಿ ಒಂದು ಅಮೌಂಟನ್ನು ನಿಮಗೆ ವಿದ್ಯಾರ್ಥಿ ವೇತನವಾಗಿ ಕೊಡ್ತಾರೆ. ವಿದ್ಯಾದಾನ ಸ್ಕಾಲರ್ಶಿಪ್, ಇದನ್ನು 10ನೇ ತರಗತಿಯಲ್ಲಿ 90 ಅಂಕಗಳನ್ನು ಪಡೆದಿರುವಂಥವ್ರು ಅಥವಾ 9 CGPA ಪಡೆದಂಥವ್ರು ಅಪ್ಲೈ ಮಾಡ್ಬೋದು. ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ 75% ಪಡೆದಿದ್ರು ಕೂಡ ಅಪ್ಲೈ ಮಾಡ್ಬೋದು. 11th ಮತ್ತು 12th ಸ್ಟ್ಯಾಂಡರ್ಡಿಗೆ ಗರಿಷ್ಠ 10,000 ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ಸಿಗುತ್ತೆ. ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಈ ಅರ್ಹತೆ ಇರುವಂತಹ ಯಾವುದೇ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ಬೋದು. ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೆ vidyadana.org/apply ಅನ್ನೋ ವೆಬ್ಸೈಟ್ಗೆ ಬಂದು ಅಪ್ಲೈ ಮಾಡಿ. ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಫೆಲೋಶಿಪ್, ಸೆಕೆಂಡ್ PUCಯಲ್ಲಿ ಕನಿಷ್ಠ 60 ಅಂಕಗಳೊಂದಿಗೆ ಪಾಸ್ ಆದವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂಥವರು ಇದಕ್ಕೆ ಅಪ್ಲೈ ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ಮತ್ತು ಅಭಿವೃದ್ಧಿಯ ಮೇಲೆ ಈ ಸ್ಕಾಲರ್ಶಿಪ್ ಅಥವಾ ಈ ಫೆಲೋಶಿಪ್ ಕಾನ್ಸಂಟ್ರೇಟ್ ಮಾಡುತ್ತೆ. ನಾನು ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟಿಗೆ ಹೋಗಿ ನೀವು ಇದರ ಸಂಪೂರ್ಣ ಮಾಹಿತಿಯನ್ನು ಪಡಿಬೋದು. ಇನ್ಫೋಸಿಸ್ ಫೌಂಡೇಶನ್ ಸ್ಕಾಲರ್ಶಿಪ್, ಇದು ಮಹಿಳೆಯರಿಗೆ ಮಾತ್ರ ಅಪ್ಲೈ ಆಗುವಂಥ ಒಂದು ಸ್ಕಾಲರ್ಶಿಪ್. ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತಿತರ ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಈ ವಿಭಾಗಗಳಲ್ಲಿ ಪದವಿ ಕೋರ್ಸ್ಗಳನ್ನು ಪಡೆಯುವಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬೇಕು. ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. apply.infosys.org ಈ ವೆಬ್ಸೈಟ್ಗೆ ಬಂದು ಈ ಸ್ಕಾಲರ್ಶಿಪ್ನ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಡಾಕ್ಟರ್ ರೆಡ್ಡಿ ಫೌಂಡೇಶನ್ ಸಶಕ್ತ್ ಸ್ಕಾಲರ್ಶಿಪ್, BSc, BTech ಅಥವಾ MBBS ಓದೋಕ್ಕೆ ಸಹಾಯ ಮಾಡೋಕ್ಕಿರುವಂತಹ ಒಂದು ಸ್ಕಾಲರ್ಶಿಪ್. ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ 5 ಲಕ್ಷಕ್ಕಿಂತನೂ ಕಡಿಮೆ ಆದಾಯವನ್ನು ಹೊಂದಿರಬೇಕು. ಗ್ರಾಮೀಣ ಹಿನ್ನೆಲೆ, ಆರ್ಥಿಕವಾಗಿ ದುರ್ಬಲರಾಗಿರುವಂಥವರು, ವೈಜ್ಞಾನಿಕ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಇನ್ಲೆಕ್ ಶಿವದಾಸನಿ ಫೌಂಡೇಶನ್ ಸ್ಕಾಲರ್ಶಿಪ್, ಈ ಸ್ಕಾಲರ್ಶಿಪ್ಪನ್ನು ವಿದೇಶದಲ್ಲಿ ಅಧ್ಯಯನ ಮಾಡುವಂತಹ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬೆಂಬಲ ಮಾಡಿ ಕೊಡುವಂಥದ್ದು. $1 ಲಕ್ಷ ವರೆಗೆ ಸ್ಕಾಲರ್ಶಿಪ್ಪು ಸಿಗುತ್ತೆ. ಅಭ್ಯರ್ಥಿಯ ಲಿವಿಂಗ್ ಎಕ್ಸ್ಪೆನ್ಸಸ್, ಹೆಲ್ತ್ ಕೇರ್, ಏರ್ ಟಿಕೆಟ್ ಈ ಥರ ಬೇರೆ ಬೇರೆ ಖರ್ಚು ವೆಚ್ಚಗಳನ್ನು ನೀವು ಈ ಸ್ಕಾಲರ್ಶಿಪ್ ಮೂಲಕ ಪಡ್ಕೋಬೋದು. ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್, ಇದು ನಮ್ಮ ದೇಶದ ಫೇಮಸ್ ಕಾಲೇಜ್ಗಳಿರುತ್ತಲ್ಲ, IIM, XLRI,
ಬಿಟ್ಸ್ ಪಿಲಾನಿ, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ, ಈ ಥರ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಸ್ಕಾಲರ್ಶಿಪ್. ಇದನ್ನು ನೀವು ಆ ಕಾಲೇಜ್ಗಳ ಡೀನ್ಗಳ ಮೂಲಕ ಅಪ್ಲೈ ಮಾಡಬೇಕಾಗತ್ತೆ. ಶೈಕ್ಷಣಿಕ ಶುಲ್ಕ, ಹಾಸ್ಟೆಲ್ ಶುಲ್ಕ ಮತ್ತು ಇನ್ನಿತರ ಶುಲ್ಕಗಳ ನಿರ್ವಹಣೆಗಾಗಿ ಈ ಸ್ಕಾಲರ್ಶಿಪ್ ಸಹಾಯ ಮಾಡುತ್ತೆ. ಬಡ್ಡಿ ಫಾರ್ ಸ್ಟಡಿ ಸ್ಕಾಲರ್ಶಿಪ್ಸ್ ಅನ್ನೋ ವೆಬ್ಸೈಟಿಗೆ ನೀವು ಬಂದರೆ ತುಂಬ ವಿವಿಧ ಸ್ಕಾಲರ್ಶಿಪ್ಗಳ ಮಾಹಿತಿಯನ್ನು ಪಡಿಬೋದು. ಈಗ ನಡೆಯುತ್ತಿರುವಂಥ ಸ್ಕಾಲರ್ಶಿಪ್ಗಳು ಅಥವಾ ಮುಂದೆ ಸಿಗುವಂಥ ಸ್ಕಾಲರ್ಶಿಪ್ಗಳು, ಹಾಗೆ ಯಾವ್ಯಾವ ಕ್ಲಾಸ್ಗೆ ಬೇಕಾಗಿರುವಂಥ ಸ್ಕಾಲರ್ಶಿಪ್ಗಳಿದೆಯೋ ಅವುಗಳನ್ನೆಲ್ಲ ನೀವು ಫಿಲ್ಟರ್ ಮಾಡ್ಕೊಂಡು ನೋಡ್ಕೋಬೋದು. ವರ್ಷ ಪೂರ್ತಿ ಸ್ಕಾಲರ್ಶಿಪ್ಗಳಿರುತ್ತೆ, ಅದನ್ನು ನೀವು ಹುಡುಕಕ್ಕೆ ಈ ವೆಬ್ಸೈಟ್ ತುಂಬ ಸಹಾಯಕ.